ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಆಲ್ರೆಡಿ ಉತ್ತರನ ನಾನು ನೀಡಾಗಿದೆ. ಅವರಿಗೆ ಸದಸ್ಯರು ಹೇಳ್ದಂಗೆ 9 ಇಲ್ಲ, ಟೋಟಲ್ 11 ಸ್ಲಮ್ ಇರೋದು. ಟೋಟಲ್ 11 ಸ್ಲಮ್ ತಮ್ಮ ಕ್ಷೇತ್ರದಲ್ಲಿ 11 ಸ್ಲಮ್ ಬರ್ತದೆ. ಆಲ್ರೆಡಿ ಈ ಸ್ಲಮ್ಗಳು 2002ರಿಂದ ಹಿಡ್ಕೊಂಡು 2012ಅಲ್ಲಿ ನಾವು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಒಂದ್ಸತಿ ಲೋಕಲ್ ಬಾಡಿಯವರು ತೊಗೊಂಡಿಲ್ಲ, ಲೋಕಲ್ ಬಾಡಿ ತೊಗೊಂಡಿಲ್ಲ ಕಾರಣಕ್ಕೆ ಈಗ ಪೆಂಡಿಂಗ್ ಇತ್ತು. ತಾವು ಮೊನ್ನೆ 1 ವರ್ಷ ಹಿಂದೆ ತಾವು ನಾನು ಎಲ್ಲ ಇಬ್ಬರು ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಇದು ತಿರ್ಗಾ ಲೋಕಲ್ ಬಾಡಿಗೆ ನಾವು ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಎಲ್ಲ ಡ್ರೈನ್ದು ನೀರು ಆಮೇಲೆ ವಾಟರ್ ಸಪ್ಲೈ ಎಲ್ಲ ಕೆಲಸ ಮಾಡೇ ಕೊಡಬೇಕು. ಅದಕ್ಕೆ ಟೋಟಲ್ 5 ಕೋಟಿ ಅಂತ ಆಗಿತ್ತು, ವೆಚ್ಚ 5 ಕೋಟಿ ಆಗ್ತದಂತ ಒಂದು ಎಸ್ಟಿಮೇಟ್ನ ರೆಡಿ ಮಾಡಿದರು. ಆ ಪ್ರಪೋಸಲ್ ನಾನು FD ಕಳಿಸಿದೆ. ನಾನು FD ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡಿದರು. ತಿರ್ಗಾ FDಗೆ ನಾನು ಕಳಿಸಿದ್ದೀನಿ, ಇಲ್ಲ ಇದು ಮಾಡಲೇಬೇಕಾಗ್ತದೆ ಅಂತ ಹೇಳ್ಬಿಟ್ಟಿಗೆ ನಮ್ಮ ಇಂಟ್ರೆಸ್ಟ್ ಅಮೌಂಟಲ್ಲಿ ಕೊಡಿ ಪರ್ಮಿಷನ್ ಅಂತ ಕೇಳಿದ್ದೀನಿ. FDಯಲ್ಲಿ ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ್ರೆ ಒಂದು 5 ಕೋಟಿಯನ್ನು ಬಿಡುಗಡೆ ಮಾಡಿ ಕೆಲಸನ ಶುರು ಮಾಡಿ 1 ವರ್ಷ ಒಳಗಡೆ ನಿಮ್ಮ ಕ್ಷೇತ್ರದ ನೀವು ಭಾಳ ವರ್ಷ 1 ವರ್ಷದಿಂದ ಕೇಳ್ತಾ ಬಂದಿದ್ದೀರಾ ನೀವು. ಈ 1 ವರ್ಷದಲ್ಲಿ ಈ ಕಂಪ್ಲೀಟ್ ಮಾಡಿ ನಾನು ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡಿದೆ. 5 ಕೋಟಿ ಈಗ 10 ಕೋಟಿ ಅಂತ ಇದ್ರಿ ನೀವು. ಮುಂಚೆ ನನಗೆ 5 ಕೋಟಿನೇ ಅಂತ ಕೇಳಿದ್ದು, ತಾವು 5 ಕೋಟಿ ಅಂತ ಕೇಳಿದ್ರಿ. ನಾನು 5 ಕೋಟಿ ಅಪ್ರೂವ್ ಮಾಡಿ ನಾನು FD ಕಳಿಸಿದ್ದೀನಿ. ನಾನು FDಯಲ್ಲಿ ಆಗಲ್ಲ ಅಂದಿದ್ದ ಕಾರಣಕ್ಕೆ ತಿರ್ಗಾ ನಮ್ಮ ಇಂಟ್ರೆಸ್ಟ್ ಅಮೌಂಟ್ ಇತ್ತು, ಸ್ಲಮ್ ಬೋರ್ಡ್ ಇಂಟ್ರೆಸ್ಟ್ ಅಮೌಂಟ್ ಅಧ್ಯಕ್ಷರೇ, ಅದ್ರಲ್ಲಿ ಮಾಡುವಂಥ ಪ್ರಪೋಸಲ್ ನಾನು ಕಳಿಸಿದ್ದೀನಿ. ಅದ್ರಲ್ಲಿ ಮಾಡಿಕೊಡ್ತೀನಿ. ಈಗ 10 ಕೋಟಿ ಅಂತ ಇದ್ದರೆ ಅದು ಹೆಚ್ಚಾದರೂ ನಾನು ಮಾಡಿಕೊಡ್ತೀನಿ. ಮಾಡಬೇಕಿದು. ಇದು ನಿಮ್ಮ ಕ್ಷೇತ್ರದಲ್ಲಿಲ್ಲ, ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ. ನೀವು ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಈ ಸಮಸ್ಯೆಗಳಿದೆ. ಸ್ಲಮ್ ಬೋರ್ಡ್ ನಾವು ಕಂಪ್ಲೀಟ್ ಮಾಡಿ ಲೋಕಲ್ ಬಾಡಿಗೆ ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ಅವ್ರಾಗ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಕಾರಣ ಅಂದರೆ ಗೌಡ್ರೆ ಹೇಳಿ ನಾನು ಸಲ್ಲಿಸ್ರೆ, ಕಾರಣ ಅಂದರೆ ಏನಾಗಿದೆ, ನಮ್ಮ ಸ್ಲಮ್ ಬೋರ್ಡ್ ಡೆವಲಪ್ಮೆಂಟ್ ನೀವು ನೋಡಿರ್ಬೋದು, 50 ಕೋಟಿ ಮೇಲೆ ಕೊಡಲ್ಲ. ಯಾವುದನ್ನ ಸರ್ಕಾರ ಇರಲಿ, BJP ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, ಜನತಾದ ಸರ್ಕಾರ ಇರಲಿ, 50 ಕೋಟಿ ಮೇಲೆ ಸ್ಲಮ್ ಡೆವಲಪ್ಮೆಂಟ್ ಅಂತ ವರ್ಷಕ್ಕೆ ಬಜೆಟಲ್ಲಿ ಕೊಡಲ್ಲ. ಸ್ಲಮ್ ನಮ್ಮದು 480 ಸ್ಲಮ್ ಇದೆ, 4000 ಚಿಲ್ಲರೆ ಸ್ಲಮ್ಗಳವೆ ಇಡೀ ರಾಜ್ಯದಲ್ಲಿ. 50 ಕೋಟಿಯಲ್ಲಿ ಏನು ಮಾಡೋಕ್ಕೆ ಸಾಧ್ಯ? ಹಾಗೆ ಮೊನ್ನೆ ಮುಖ್ಯಮಂತ್ರಿಗೆ ನಾನು ಕೇಳ್ಕೊಂಡಿದ್ದೀನಿ, ದಯಮಾಡಿ ನನಗೆ ಸಪ್ಲಿಮೆಂಟ್ರಿ ಬಜೆಟ್ ಅಲ್ಲಾದರೂ ಒಂದು 500 ಕೋಟಿ ಕೊಟ್ಟರೆ ಈ ಥರ ಸಮಸ್ಯೆ ಭಾಳ ಡಿಸ್ಟಿಕಲ್ಲಿದೆ. ಆ ಸಮಸ್ಯೆ ಬಗೆಹರಿಸೋ ಅಂತ ಮೊನ್ನೆ ಮುಖ್ಯಮಂತ್ರಿ ಗಮನಿಸಿದ್ದೀನಿ. ಇದ್ರ ನಾನು ಈ ಕೆಲಸನ ನಿಮ್ಗೆ ಮಾಡಿಕೊಡ್ತೀನಿ. ಓಕೆ, ಒಂದು ನಿಮಿಷ ಸಚಿವರೇ, ನಿಮಗೆ ಕಳಕಳಿ ಇದೆ ಇಲ್ಲ ಅಂತ ಹೇಳ್ತಿಲ್ಲ. 15 ವರ್ಷಗಳಿಂದ ಈ ಪರಿಸ್ಥಿತಿ ಬೇರೆ ಸರ್ಕಾರ ಯಾರು 5 ಗ್ಯಾರಂಟಿ ಕೊಟ್ಟಿಲ್ಲ. ಇದು ಒಂದು ಗ್ಯಾರಂಟಿ ಕೊಡಿ ಅವ್ರಿಗೆ, ಶಿಕ್ಷಣ ಸ್ಲಮ್ಗಳಲ್ಲಿ. ಅಧ್ಯಕ್ಷರೇ, ನಿಮಗೂ ಗೊತ್ತಿದೆ ಅಧ್ಯಕ್ಷರೇ ಸ್ಲಮ್ಗಳ ಪರಿಸ್ಥಿತಿ. ಯಾವ ದಸರಾ ಬಂದಿದೆ ಈಗ, ಮಾಡ್ಲಿಕ್ಕೆ ಮ್ಯಾಜಿಕ್ ಮಾಡ್ಲಿಕ್ಕೆ ಆಗ್ತದ ಅಧ್ಯಕ್ಷರೇ? 500 ಕೋಟಿ ಕೊಡ್ತೀವಿ ಆಮೇಲೆ ಅಂತಾರೆ ಅಧ್ಯಕ್ಷರೇ. ಈಗ ದಸರಾ, ಮೈಸೂರು ದಸರಾ ಕೊಡ್ತಾ ಇದಾರೆ, ಅದ್ರಲ್ಲಿ ಸೇರಿಸಿ ಮಾಡ್ಕೊಡಿ ಅಂತ ಹೇಳೋದು. 5 ಕೋಟಿ ಅಂತ 10 ಕೋಟಿ ದೊಡ್ಡದಲ್ಲ. ಓಕೆ, 5 ಕೋಟಿ ಮಾಡ್ಕೊಡ್ತೀನಿ ನಾನು, 5 ಕೋಟಿ ಮಾಡ್ಕೊಡ್ತೀನಿ. ನಂಜೇಗೌಡ್ರೆ ಮತ್ತೆ ಮಂತ್ರಿಗೆ ಬರಲಿ. ಸಿದ್ದು ಪಾಟೀಲ್. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 1537 ಮಾನ್ಯ ವಸತಿ ಮತ್ತು ವಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವರಿಗೆ ಕೇಳಕ್ಕೆ ಸನ್ಮಾನ್ಯ ಅಧ್ಯಕ್ಷ ಉತ್ತರ ನೀಡಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಸಚಿವರು ಉತ್ತರವನ್ನು ಒದಗಿಸಿಕೊಟ್ಟಿದ್ದಾರೆ. ಆದರೆ ಈ ಒಂದು ಚುಡುಗುಪ್ಪ ತಾಲೂಕಿನಲ್ಲಿ, ನನ್ನ ಮತಕ್ಷೇತ್ರ ಹುಮ್ನಾಬಾದ್ ತಾಲೂಕಿನ ಚುಡುಗುಪ್ಪ ಪಟ್ಟಣದಲ್ಲಿ ಸುಮಾರು 545 ಮನೆಗಳನ್ನು ನಿರ್ಮಾಣಕ್ಕೆ ವರ್ಕ್ ಆರ್ಡರ್ ಆಗಿದೆ. ಆ ವರ್ಕ್ ಆರ್ಡರ್ ಆಗಿದ್ದು 2022ರಲ್ಲಿ ಆಗಿದೆ ಮಾನ್ಯ ಅಧ್ಯಕ್ಷರೇ. ಆದರೆ ಆ ಕಂಪ್ಲೀಷನ್ ಮಾಡ್ಬೇಕಂತಂದ್ರೆ 18 ತಿಂಗಳಲ್ಲಿ ಆ 545 ಮನೆಗಳನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು. ಆದರೆ ಈವರೆಗೆ ಆ ಕಂಪ್ಲೀಟ್ ಆಗಿದ್ದ ಮನೆ 150 ಆಗಿದೆ ಮಾನ್ಯ ಅಧ್ಯಕ್ಷರೇ. ಆದರೆ ಇನ್ನ ಯಾವಾಗಿನ ತನಕ ಆಗುತ್ತೆ? 2024ರಲ್ಲಿ ಎಲ್ಲ ಮನೆಗಳನ್ನು ಕೂಡ ಕಂಪ್ಲೀಟ್ ಆಗಬೇಕಾಗಿತ್ತು. ಈಗಾಗಲೇ ಇವೆಲ್ಲ ಕೊಳಚೆ ಪ್ರದೇಶದಲ್ಲಿ ಮನೆಗಳಿದೆ ಮಾನ್ಯ ಅಧ್ಯಕ್ಷರೇ. ಆ ಕೊಳಚೆ ಪ್ರದೇಶ ಯಾರು ಇರ್ತಾರ ಅಂತಂದ್ರೆ ಅಲ್ಲೆಲ್ಲ ಬಡ ಜನರು ಇದ್ದಾರ. ಈಗೆಲ್ಲ ಮನೆಗಳು ಸ್ವಲ್ಪ ಜಾಗ ಎಲ್ಲ ವೆಕೆಂಟ್ ಮಾಡಿ, ಖಾಲಿ ಮಾಡಿ, ಅವರು ಹೊರಗಡೆ ಟೀನ್ ಶೆಡ್ ಹೊಡ್ಕೊಂಡು ಅವರು ಉಪಯೋಗಿಸ್ತಿದ್ದಾರ ಮಾನ್ಯ ಅಧ್ಯಕ್ಷರೇ. 2 ವರ್ಷ ಆಗ್ತು, ಇನ್ನೊಂದು ತನಕ ಕೂಡ ಬಹಳಷ್ಟು ಮನೆಗಳು ಹಂಗೆ ಇದೆ ಮಾನ್ಯ ಅಧ್ಯಕ್ಷರೇ. ಈಗಾಗಲೇ ಏನು 545 ಮನೆಗಳು ಆಗ್ಬೇಕು ಅಂತಂದ್ರೆ ಈಗಾಗಲೇ ಅವ್ರು ಸ್ಟಾರ್ಟ್ ಮಾಡಿದ್ರೆ 290 ಮನೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇನ್ನ 250 ಮನೆಗಳು ಏನು ಕೂಡ ಸ್ಟಾರ್ಟ್ ಆಗಿಲ್ಲ. ಅದಕ್ಕೆ ಯಾಕೆ ಇಷ್ಟು ಲೇಟ್ ಆಗ್ತಾ ಇದೆ ಅಂತ ಮಾನ್ಯ ಸಚಿವರ ಹತ್ರ ನಾನು ಕೇಳ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಟೋಟಲ್ ಅವ್ರ ಕ್ಷೇತ್ರದಲ್ಲಿ 545 ಮನೆ 2022ರಲ್ಲಿ ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ 295 ಮನೆ ಕೆಲಸನ ಶುರು ಮಾಡಿದ್ದೀವಿ. ಕಾರಣ ಅಂದರೆ ಏನಂದರೆ, ಡಿಲೇ ಆಗೋಕ್ಕೆ ಕಾರಣ ಅಂದರೆ ಬೆನಿಫಿಷರಿ ಪೇಮೆಂಟ್. ಟೋಟಲ್ ಇದು ಬೆನಿಫಿಷರಿ ಪೇಮೆಂಟ್ 21 ಕೋಟಿ ಬರಬೇಕಾಗಿದ್ದು, 545 ಮನೆಗೆ 21 ಕೋಟಿ ಬರಬೇಕಾಗಿತ್ತು. ಬರೀ 2.5 ಕೋಟಿ ಬೆನಿಫಿಷರಿ ಪೇಮೆಂಟ್ ಬಂದಿತ್ತು. ಆ ಕಾರಣಕ್ಕೆ ಸ್ವಲ್ಪ ಡಿಲೇ ಆಗಕ್ಕೆ ಇದಾಯ್ತು. ಅದು
ಆಮೇಲೆ ನಮ್ಮ ಸರ್ಕಾರ ಬಂದಾದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾವು ಸ್ಲಮ್ ಬೋರ್ಡ್ ಬರೀ ಯೂತ್ ಕ್ಷೇತ್ರದ ಮಾತ್ರ ಇಲ್ಲ, ಇಡೀ ರಾಜ್ಯದ್ದು ಟೋಟಲ್ 1,80,253 ಮನೆಗಳು ಎಲ್ಲ ಮನೆಗಳು ಪೆಂಡಿಂಗ್ ಇತ್ತು. ನಮ್ಮ ಸರ್ಕಾರ ಬಂದಾದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ನಾನು ವಸತಿ ಮಂತ್ರಿ ಆದಮೇಲೆ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಈ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ ಸನ್ಮಾನ್ಯ ಅಧ್ಯಕ್ಷೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ನಾವು 1.5 ಲಕ್ಷ ಕೊಡ್ತೀವಿ, 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಟೋಟಲ್ ಸ್ಲಮ್ ಬೋರ್ಡಲ್ಲಿ ಬೆನಿಫಿಷರಿ ಪೇಮೆಂಟ್ 1,80,253 ಮನೆಗೆ 7,500 ಕೋಟಿ ಬರಬೇಕಾಗಿತ್ತು, ಬರೀ 310 ಕೋಟಿ ಬಂದಿತ್ತು. ಏನಕ್ಕೆ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ನಾನು ತಂದು ಈ ಥರ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಾಗ್ತದೆ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ, ಇಲ್ಲ ನೀನು ಹೇಳ್ತಾರ ಸತ್ಯ ಇದು, ಬಡವ್ರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ ಕೊಡುವ ಅಂತ ಹೇಳ್ಬಿಟ್ಟು 2024 ಜನವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ 500 ಕೋಟಿ ಬಿಡುಗಡೆ ಮಾಡಿದ ಕಾರಣಕ್ಕೆ 36,789 ಮನೆಗಳು ಕೊಟ್ವಿ ಸನ್ಮಾನ್ಯ ಅಧ್ಯಕ್ಷೆ. ಈಗ 42,000 ಮನೆಗಳು ಕೊಡಬೇಕಾಗಿತ್ತು, ಹೋದ ತಿಂಗಳಲ್ಲೇ ಅದರಲ್ಲೂ ಇವ್ರದ್ದು 150 ಮನೆ ಇದೆ, ನಿಮ್ಮ ತಾಲೂಕ್ದು 150 ಮನೆ ಇದೆ, ಹೋದ ತಿಂಗಳಲ್ಲಿ ಕೊಡಬೇಕಾಗಿತ್ತು. ನಾವು ಸಾಧನಾ ಸಮಾವೇಶ ವಿಜಯನಗರಲ್ಲಿ ಮಾಡಿದ ಕಾರಣಕ್ಕೆ ನಾನು 25ನೇ ತಾರೀಕಿಗೆ ಬೆಳಗಾಮಲ್ಲಿ ಕಾರ್ಯಕ್ರಮ, ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆ ಸಾಧನಾ ಸಮಾವೇಶ 2 ವರ್ಷ ಸಾಧನಾ ಸಮಾವೇಶ ಕಾರ್ಯಕ್ರಮ ಹುಬ್ಳಿದ ವಿಜಯನಗರ ಮಾಡಿದ ಕಾರಣಕ್ಕೆ ನಾನು ಮುಂದೆ ಹಾಕಿದ್ದೀನಿ. ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮನ ಮಾಡಿ ಮನೆ ಕೊಡ್ತಾ ಇದ್ವಿ. ಇವ್ರದ್ದು ಈಗ 150 ಮನೆಗಳು ಈ ಬಾರಿ ಕೊಡ್ತಾ ಇದ್ದೀವಿ. ಮಿಕ್ಕಿದ ಮನೆಗಳು 292 ಉಳ್ದಿರೋದು ಎಷ್ಟು 253 ಮನೆಗಳು ಉಳ್ದಿತ್ತದು, ಡ್ರಾಪ್ ಆಗಿತ್ತದು. ಕ್ಯಾಬಿನೆಟಲ್ಲಿ ಏನು ಮಾಡಿದ್ರು 1,80,000 ಅನ್ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಬರೀ 1,18,000 ಸ್ಯಾಂಕ್ಷನ್ ಮಾಡಿ 61,000 ಮನೆಗಳು ಡ್ರಾಪ್ ಮಾಡಿದ್ರು. ತಿರ್ಗಾ ಮನೆ ಮುಖ್ಯಮಂತ್ರಿಗೆ ಇಲ್ಲ ಸರ್, ಆಲ್ರೆಡಿ ಕೆಲಸ ಶುರು ಆಗಿಬಿಟ್ಟಿದೆ, ಗುದ್ಲಿ ಪೂಜೆ ಆಗಿಬಿಟ್ಟಿದೆ, ಟೆಂಡರ್ ಆಗಿಬಿಟ್ಟಿದೆ, ಮಾಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅದು ಕ್ಯಾಬಿನೆಟಲ್ಲಿ ತಂದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ, ಅದು ಕೆಲಸನ ಮಾಡ್ಕೊಡ್ತೀವಿ. ಈಗ ಸರ್ಕಾರದಿಂದನೇ ದುಡ್ಡು ಕೊಡಬೇಕಾಗಿದ್ದರಿಂದ ನಾವು ಏನು ಈಗ ಡಿಲೇ ಮನೆಗಳು ಡಿಲೇ ಆಗಲ್ಲ, ಕಂಪ್ಲೀಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಬಿಟ್ಟವ್ರೆ. 2026 ಕೊನೆಯದ ಒಳಗಡೆ 1,80,000 ಮನೆಗಳು ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಹೇಳಿದ್ದಾರೆ. ಕಂಪ್ಲೀಟ್ ರಘುಮೂರ್ತಿ ಅಲ್ಲ, ಒಂದು ಕ್ಲಾರಿಫಿಕೇಶನ್. ಒಂದ್ ಸೆಕೆಂಡ್. ಮಾನ್ಯ ಅಧ್ಯಕ್ಷರ, ನಾವು ಕಾಂಟ್ರಾಕ್ಟರ್ ಕೇಳಿದಾರ, ಅವ್ರೇನ್ ಹೇಳ್ತಾರ ಸ್ಟೇಟ್ ಗೌರ್ಮೆಂಟ್ ಲಿಂದ ಏನು ಅನುದಾನ ಬರ್ಬೇಕಾಗಿತ್ತು, ಆ ಸ್ಟೇಟ್ ಗೌರ್ಮೆಂಟ್ ಲಿಂದ ಅನುದಾನ ನಮಗ ಪೇಮೆಂಟ್ ಆಗಲ್ ಕಾರಣದಿಂದ ನಾವು ಮಾಡ್ಲಕ್ ಆಗ್ತಾ ಇಲ್ಲ. ಸೆಂಟ್ರಲ್ ಪೇಮೆಂಟ್ ಸಿಗ್ತಾ ಇಲ್ಲ, ಈಗ ಸರ್ಕಾರದಿಂದ ಕೊಡ್ಬೇಕು ತೀರ್ಮಾನ ಮಾಡಿದೀವಿ. ಈಗ ಸರ್ಕಾರನೇ ಕೊಡ್ತಾ ಇದೆ, ಬೆನಿಫಿಷಿಯರಿ ಪೇಮೆಂಟ್ ಕೊಡ್ಬೇಕಾಗಿತ್ತು ಅದು ಸರ್ಕಾರನೇ ಕೊಡ್ತಾ ಇದೆ. 2026 ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. 2026 ಡಿಸೆಂಬರ್ ವರೆಗೂ 1,80,253 ಮನೆ ಕೊಡಕ್ಕೆ ಹೇಳಿದ್ದಾರೆ, ಕೊಡ್ತೀವಿ ನಾವು. ಒಂದು ಕ್ಲಾರಿಫಿಕೇಶನ್ ಅಧ್ಯಕ್ಷರೇ, ಮಾನ್ಯ ಸಚಿವರೇ, ಒಂದ್ ಸ್ವಲ್ಪ ಟೆಂಡರ್ ಆಗಿ ಕೆಲಸ ಶುರುವಾಗಿದ್ದು ಕೂಡ ಸ್ವಲ್ಪ ಮನೆಗಳು ಡ್ರಾಪ್ ಆಗಿದ್ದು, ಅವನ್ನ ಡ್ರಾಪ್ ನಾನು ತಮಗೆ ಮಾತಾಡಿದಾಗ ಇಲ್ಲ ಅದನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ತೀವಿ, ಕ್ಯಾಬಿನೆಟ್ದಲ್ಲಿ ಅದನ್ನ ತೊಗೊಂಬಂದು ಮಾಡ್ತೀವಿ ಅಂತ ಹೇಳಿದ್ರಿ. ನನಗೆ ತಮ್ಮ ಉತ್ತರದಿಂದ ಸ್ಪಷ್ಟ ಆಗಲಿಲ್ಲ, ಅದಕ್ಕೆ ಡಿಸಿಷನ್ ಆಗಿದೆಯೋ ಅಥವಾ ಇನ್ನೂ ಅದೇ ಹೇಳಿದ್ದು ನಾನು. ಅದೇನಾಗಿದೆ, ಅದು 1,80,253 ಮನೆಯಲ್ಲಿ 1,18,000 ಮನೆ ಸ್ಯಾಂಕ್ಷನ್ ಮಾಡಿದ್ರು, 61,000 ಮನೆ ಡ್ರಾಪ್ ಮಾಡಿಬಿಟ್ಟಿದ್ರು ಕ್ಯಾಬಿನೆಟಲ್ಲಿ ತಂದು. ಆಮೇಲೆ ತಿರ್ಗಾ ಮನೆ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿ ಆಲ್ರೆಡಿ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಶುರು ಆಗ್ಬಿಟ್ಟಿದೆ ಸರ್, ಇದಾಗಲೇಬೇಕಂತ ಹೇಳ್ಬಿಟ್ಟು ತಿರ್ಗಾ ಕ್ಯಾಬಿನೆಟ್ ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಅಪ್ರೂವ್ ಆಗಿದೆ. ಇನ್ನೊಂದು, ಇದು ಸ್ಲಮ್ ಬೋರ್ಡ್ ಕೂಡ ತಮ್ಮ ಕೆಳಗೆ ಬರುತ್ತೆ, ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೂಡ ತಮ್ಮ ಕೆಳಗೆ ಬರುತ್ತೆ. ಸ್ಲಮ್ ಬೋರ್ಡಿನ ಮನೆಗಳಿಗೆ ನೀವು ಅಡಿಷನಲ್ ದುಡ್ಡು ಕೊಡ್ತಾ ಇದ್ದೀರಿ. ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ದಿಂದ ಆಗ್ತಿರುವಂತ ಮನೆಗಳಿಗೆ ಇನ್ನು 2,70,000 ಪ್ರಶ್ನೆ ಕೇಳಿ, ಅದನ್ನು ಚೇಂಜ್ ಮಾಡಿ. ರಾಜೀವ್ ಗಾಂಧಿ ಹೇಳ್ಬಿಡ್ತೀನಿ ಅಧ್ಯಕ್ಷ 2 ನಿಮಿಷದಲ್ಲಿ. ಅದೇ ತರ ರಾಜೀವ್ ಗಾಂಧಿದು 47,870 ಮನೆಗಳು ಒಟ್ಟಾಗಿ ಇಡೀ ರಾಜ್ಯದಲ್ಲಿ, ಅದೂ ಸೇಮ್ ಸಮಸ್ಯೆ ಆಗಿತ್ತು. ಇದೇ ತರ ಸ್ಲಮ್ ಬೋರ್ಡ್ ತರಾನೇ ಅದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಈ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿಸ್ಕೊಳ್ಬೇಕು, ಬರೋ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡ್ಕೊಂಡು ಅದು ಮಾಡ್ತಾ ಇಲ್ಲ. ಬರೋ ಕ್ಯಾಬಿನೆಟ್ ಒಂದೇ ನಿಮಿಷ. ಮನೆ ಅಧ್ಯಕ್ಷರೇ, ನಂಬಲ್ಲಿಗ ಸ್ಯಾಂಕ್ಷನ್ ಆಗಿ 545 ಮನೆಗಳಿದೆ. ಅದು ಒಂದು ಇನ್ಸೆಂಟಿವ್ ಯೋಜನೆದೆಲ್ಲ ಆಗಿದೆ. ಆದ್ರೆ ಈವರೆಗೂ ಬೆನಿಫಿಷರಿ 300 ಮನೆಗಳಿಗೆ ಡಿಡಿ ಕೊಟ್ಟಿದಾರ. ಇನ್ನ ಮಿಕ್ಕಿದ 245 ಮನೆಗಳು ವರ್ಟಿಕಲ್ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರೆ ಒಳ್ಳೇದಾಗ್ತದಂತ ನಾನು ಸಚಿವರ ಹತ್ರ ಆಗಿದೆ. ಅದು ಕ್ಯಾಬಿನೆಟ್ ಅಲ್ಲಿ ಆಗಿದೆ. 245 ಮನೆ ಏನು ಉಳಿದಿದೆ ನಿಮ್ದು, ಅದು ಅಪ್ರೂವ್ ಮಾಡಿಸ್ಕೊಂಡಿದ್ದೀನಿ. ಆ ಕೆಲಸನೂ ಶುರು ಮಾಡ್ತೀನಿ ಆದಷ್ಟು ಬೇಗ. ಅಂದ್ರೆ ನಾನ್ ನಂಬದೇನು, ವರ್ಟಿಕಲ್ ಇಂದ ಇಂಡಿಪೆಂಡೆಂಟ್ ಹೌಸ್ ಕಟ್ಕೊಟ್ರು ಅಂದ್ರೆ ನಮ್ದು ನಾವು ಕೂತ್ಕೊಂಡು ಚರ್ಚೆ ಮಾಡ್ಬೋದು.
ರಘುಮೂರ್ತಿ ಅವರೇ ಮಿನಿಸ್ಟರ್ ಮಂತ್ರಿ ಬರ್ತೀನಿ. ಅರವಿಂದ್ ಬೆಲ್ಲದ್ ಅಲ್ಲ ಮಂತ್ರಿಗಳಿಲ್ಲ, ಬಂದು ಕೊಡ್ತೀನಿ. 1523 ನಾನು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಕೇಳ್ತಾ ಇದ್ದೇನೆ. ಉತ್ತರ ಒದಗಿಸಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಏಪ್ರಿಲ್ 1ನೇ ತಾರೀಕಿನ ದಿನ ಯುಗಾದಿ ಹಬ್ಬದ ಸಮಯದಲ್ಲಿ ಕರ್ನಾಟಕದ ಜನತೆಗೆ 4 ರೂಪಾಯಿ ರೇಟನ್ನು, ಹಾಲಿನ ರೇಟನ್ನು ಏರಿಸುವುದರ ಮೂಲಕ ಹಬ್ಬಕ್ಕೆ ದರ ಏರಿಕೆ ಬೇವು ಅಂತೇಳಿ ಎಲ್ಲ ಪೇಪರ್ದಾಗ ಅದು ಬರುವಂಗೆ ನಮ್ಮ ಮಾನ್ಯ ಸಚಿವರು ಮಾಡಿದರು. ಯಾಕೆ ಈ ರೀತಿ ದರನ ಏರಿಸಿದ್ರಿ? ಇದರ ಮೂಲಕ ಜನರಿಗೆ ಹೊರೆ ಆಗ್ತಾ ಇದೆಯೋ ಇಲ್ಲೋ ಇದ್ರ ಕಲ್ಪನೆ ಇದ್ರೂ ಕೂಡ ತಾವು ಕಳೆದ 2 ವರ್ಷದಲ್ಲಿ ಸುಮಾರು 7 ರೂಪಾಯಿ ಅಷ್ಟು ರೇಟ್, ಹಾಲಿನ ರೇಟ್ ಏರ್ಸಿರಿ. ಆಕ್ಚುಲಿ 9 ರೂಪಾಯಿ ಏರ್ಸಿರಿ, ಆದ್ರೆ ಅದು 50 ml ಏನದು ಅಡಿಷನಲ್ ಕೊಡೋದು ಅದೆಲ್ಲ ಅಡ್ಜಸ್ಟ್ಮೆಂಟ್ ಹಿಡಿದು ಸುಮಾರು 7 ರೂಪಾಯಿ ರೇಟ್ ಏರ್ಸಿರಿ. ಇದರಿಂದ ಎಲ್ಲರಿಗೂ, ಅತ್ಯಂತ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ, ಕೆಳ ಮಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇದ್ರ ಬಗ್ಗೆ ತಾವು ಇದೇನ್ ರೇಟ್ ಏರ್ಸಿರಿ ಇದನ್ನ ಕಡಿಮೆ ಮಾಡುವಂತ ಕೆಲಸ ಮಾಡ್ಬೇಕಂತ ವಿನಂತಿ ಮಾಡ್ಕೊತೇನೆ. ಓಕೆ ಅಧ್ಯಕ್ಷರೇ, ನಾವು ರೇಟು ನಾವಾಗೆ ಹೆಚ್ಚಿಗೆ ಮಾಡಲಿಲ್ಲ. ರೈತರು, ರೈತ ಸಂಘದವರು, ಬೇರೆ ಎಲ್ಲರೂ ಇದನ್ನ ರೇಟ್ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಭಾಳ ಬೇಡಿಕೆ ಕೊಟ್ಟರು, ಒತ್ತಾಯ ಇತ್ತು ನಮಗೆ. ಮತ್ತೆ ಇಲ್ಲಿ ವಿಧಾನಸಭೆದಲ್ಲೂ ಕೆಲವು ಸಲ ಚರ್ಚೆ ಆಗಿದೆ, ವಿಧಾನ ಪರಿಷತ್ನಲ್ಲೂ ಚರ್ಚೆ ಆಗಿದೆ. ಅವರು ಸಹ ರೇಟ್ ಹೆಚ್ಚಿಗೆ ಮಾಡಿ ಅಂತ ರೈತರ ಪರವಾಗಿ ಅವರು ಸಹ ಒತ್ತಾಯ ಮಾಡಿದರು. ಹಾಗಾಗಿ ನಾವು ಬೇರೆ ರಾಜ್ಯಕ್ಕೆ ಹೋಲಿಕೆ ಮಾಡಿದಾಗ ನಮ್ಮದು ಭಾಳ ಕಡಿಮೆ ಇದೆ, ರೈತರ ಒತ್ತಡನೂ ಜಾಸ್ತಿ ಇದೆ ಅಂತೇಳಿ ನಾವು ನಮ್ಮ ಅವಧಿನಲ್ಲಿ 7 ರೂಪಾಯಿ ಒಂದ್ಸಲ 3 ರೂಪಾಯಿ ಜಾಸ್ತಿ ಮಾಡಿದ್ವಿ, ಈಗ 4 ರೂಪಾಯಿ ಜಾಸ್ತಿ ಮಾಡಿದ್ವಿ. ಮತ್ತು ಒಕ್ಕೂಟಗಳಲ್ಲಿ ಕೆಲವರೆಲ್ಲ ವ್ಯತ್ಯಾಸ ರೇಟ್ಗಳನ್ನ ಕೊಡ್ತಾಯಿದ್ರು. ನಾವು 4 ರೂಪಾಯಿ ಜಾಸ್ತಿ ಮಾಡಿದಾಗ ಮುಖ್ಯಮಂತ್ರಿಗಳು ಅವ್ರ ಅಧ್ಯಕ್ಷತೆ ಸಭೆ ಕರೆದು, ಒಕ್ಕೂಟದ ಅಧ್ಯಕ್ಷರುಗಳು ಮತ್ತು ಆ MDಗಳು ಎಲ್ಲರೂ ಸಭೆ ಕರೆದು 4 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡ್ತಾ ಇದ್ದೀವಿ, ರೈತರಿಗೆ ನೇರವಾಗಿ ಕೊಡಬೇಕು ಅಂತೇಳಿ ಕಡ್ಡಾಯ ಮಾಡಿ 4 ರೂಪಾಯಿ ಜಾಸ್ತಿ ಮಾಡಿದ್ದೀವಿ. ಇದು 4 ರೂಪಾಯಿ ಜಾಸ್ತಿ ಮಾಡಿರೋದು ಗ್ರಾಹಕರಿಗೇನು ಹೊರೆ ಆಗುತ್ತೆ ಅಂತ ಅನ್ಸಲ್ಲ, ಬಟ್ ಉತ್ಪಾದನೆನೂ ಆಗಬೇಕಲ್ಲ ಅಧ್ಯಕ್ಷ. ರೈತರಿಗೆ ಅವ್ರ ಸಹಾಯಕ್ಕೂ ಬರಬೇಕಲ್ಲ. ಯಾಕೆಂದ್ರೆ ಎಲ್ಲ ದರಗಳು ಜಾಸ್ತಿ ಆಗಿದೆ, ಮೇವಿನ ದರ ಎಲ್ಲ ಜಾಸ್ತಿ ಆಗಿದೆ. ಅದಕ್ಕಾಗಿ ನಾವು ರೇಟ್ ಜಾಸ್ತಿ ಮಾಡೋ ಅನಿವಾರ್ಯತೆ ಇತ್ತು, ಹಾಗಾಗಿ ಮಾಡಿದ್ದೀವಿ. ಮಾನ್ಯ ಅಧ್ಯಕ್ಷರೇ, 4 ರೂಪಾಯಿ ನೀವು ಉತ್ಪಾದಕರಿಗೇನೆ ಹೆಚ್ಚು ಮಾಡಿ ಕೊಡ್ತಾ ಇದ್ದೀರಿ, ಅದ್ರ ಬಗ್ಗೆ ನಮ್ದೇನು ಅದನ್ನ ಬೆಂಬಲಿಸ್ತೇವೆ. ಆದ್ರೆ ಮಂತ್ರಿಗಳು ಕೊಟ್ಟಂತ ಉತ್ತರದಲ್ಲೇನೋ ಒಂದು ಪ್ರಶ್ನೆ ನಾ ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ 46 ರೂಪಾಯಿ ಪರ್ ಲೀಟರ್ ಹಾಲನ್ನು 46 ರೂಪಾಯಿಗೆ 1 ರೂಪಾಯಿ ನೀವು ಹಾಲನ್ನ ಮಾರ್ತಾ ಇದ್ದೀರಿ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ 46 ರೂಪಾಯಿ ಪರ್ ಲೀಟರ್ ಹಾಲು ಕೊಡ್ತಾ ಇದ್ದೀರಿ. ಆದ್ರೆ ರೈತರಿಗೆ ಏನು ದುಡ್ಡು ಕೊಡ್ತಾ ಇದ್ದೀರಲ್ಲ, ಅತ್ಯಂತ ಕಡಿಮೆ ರೇಟ್ ನೀವು ರೈತರಿಗೆ ಕೊಡ್ತಾ ಇರೋದು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಗೆ 33 ರೂಪಾಯಿ 90 ಪೈಸಾ ಕೊಡ್ತಾ ಇದ್ದೀರಿ. ಅದೇ ರೀತಿ ಕಲಬುರಗಿಯಲ್ಲಿ 35 ರೂಪಾಯಿ ರೈತರಿಗೆ ಕೊಡ್ತಾ ಇದ್ದೀರಿ. ಅದೇ ರೈತರು ದಕ್ಷಿಣ ಕನ್ನಡದಲ್ಲಿ ಇದ್ರೆ ಅವರಿಗೆ 40 ರೂಪಾಯಿ ನೀವು ಕೊಡ್ತಾ ಇದ್ದೀರಿ. ಅಂದ್ರೆ ಉತ್ತರ ಕರ್ನಾಟಕದ ರೈತರಿಗೆ ಕಡಿಮೆ ಪ್ರೊಡಕ್ಷನ್ ಕಾಸ್ಟ್ ಇರುತ್ತೆ. ಹಿಂಗ ಅಲ್ಲಿ ಹುಲ್ಲ ಸಿಗುದಿಲ್ಲ, ಅಲ್ಲಿ ದನಗಳು ಐತಲ್ಲ, ಇಲ್ಲೇನೋ 2 ಲೀಟರ್ ಕರಿತಿದ್ರ ಅಲ್ಲಿ 1 ಲೀಟರ್ ಕರಿತಾವ, ಯಾಕಂದ್ರೆ ಅಲ್ಲಿ ಹುಲ್ಲು ಸಿಗುದಿಲ್ಲ. ಉತ್ತರ ಕರ್ನಾಟಕದಲ್ಲಿ ನೀರಾವರಿ ಕಡಿಮೆ ಐತಿ, ಹುಲ್ಲಿನ ಅವೈಲಬಿಲಿಟಿ ಕಡಿಮೆ ಐತಿ. ಅದ ಸೌತ್ ಕನ್ನಡ ಮಂಗಳೂರಿಗೆ ಹೋದ್ರ ಅಲ್ಲಿ ಹುಲ್ಲು ಬೇಕಾದಷ್ಟು ದನಗಳನ್ನ ಹಂಗ ಹೋಗ್ಬಿಟ್ರೆ ಅಲ್ಲಿ ದನಗಳು ಮೇಯ್ಕೊಂತ ಹೋಗ್ತಾವ. ಇಲ್ಲೇ ನೀವು ಪ್ರೊಡಕ್ಷನ್ KMF ಏನ್ ನಿಮ್ದು ಸೌತ್ ಕನ್ನಡದಲ್ಲಿದೆ 40 ರೂಪಾಯಿ ರೈತರಿಗೆ ಕೊಟ್ಟು 46 ರೂಪಾಯಿದಲ್ಲಿ ನೀವು ಹಾಲನ್ನು ಮಾರಾಟ ಮಾಡಿ 6 ರೂಪಾಯಿದಲ್ಲಿ ನೀವು ಪ್ರಾಫಿಟ್ ಮಾಡಕ್ ಸಾಧ್ಯ ಆಗತೈತಿ. ಅದ ಇಲ್ಲಿ ಉತ್ತರ ಕರ್ನಾಟಕದ ಈ KMFಗಳಲ್ಲಿ ಮಿಲ್ಕ್ ಫೆಡರೇಷನ್ದಲ್ಲಿ ಅಲ್ಲಿ ಯಾಕೆ ಪ್ರೊಡಕ್ಷನ್ ಕಾಸ್ಟ್ ಹೆಚ್ಚಾಗಿದೆ, ಆ ರೈತರಿಗೆ ಯಾಕೆ ಅದು ನುಕ್ಸಾನ ಆಗ್ತಾ ಇದೆ? ನಿಮಗದ್ ಪ್ರೊಡಕ್ಷನ್ ಕಾಸ್ಟ್ ಅದನ್ನ ಕಡಿಮೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದ್ರ ಹೊರೆಯನ್ನ ಸರ್ಕಾರ ಹೊರಬೇಕು ಹೊರತು ಅದನ್ನ ರೈತರ ಮೇಲೆ ಹೊರಿಸುವಂತ ಕೆಲಸ ಮಾಡ್ಬೇಡ್ರಿ. ಹಾಗಾಗಿ 40 ರೂಪಾಯಿ ನೀವೇನು ಮಂಗಳೂರಲ್ಲಿ ಕೊಡ್ತಾ ಇದ್ದೀರಿ ಅದ ರೇಟ್ ಬೇರೆ ಕಡೆನೂ ರೈತರಿಗೆ ಕೊಡ್ರಿ. 46 ರೂಪಾಯಿದಾಗೆ ಬೇರೆ ಕಡೆ ಎಲ್ಲ ಏನ್ ರೇಟ್ ಇಟ್ಟಿರಿ ಅದ ರೇಟ್, ಆ ರೇಟ್ ಆಸ್ ಇಟ್ ಈಸ್ ಕರ್ನಾಟಕದಾಗ ಒಂದೇ ರೇಟ್ ಐತೆ, ಅದಿರ್ಲಿ. ಆದ್ರೆ ನಮ್ಮ ರೈತರಿಗೆ ನೀವು ಕಡಿಮೆ ಕೊಡಾತೀರಿ ಬೇರೆ ಕಡೆ, ಅದನ್ನ ಹೆಚ್ಚು ಮಾಡುವಂತ ಕೆಲಸ ಮಾಡಿ ವಿನಂತಿ ಮಾಡ್ತೇನೆ.